ಕಾಂಗ್ರೆಸ್ ಹಟಾವ್ ದಲಿತ್ ಬಚಾವ್ ಎಂಬ ಘೋಷಣೆಯೊಂದಿಗೆ ಯಾದಗಿರಿ ನಗರದಲ್ಲಿ ಶಾಸಕ ಚೆನ್ನಾರೆಡ್ಡಿ ಹಾಗೂ ಅವರ ಸುಪುತ್ರರ ವಿರುದ್ಧ ನಟ ಚೇತನ್ ಅಹಿಂಸಾ ಪ್ರತಿಭಟನೆ ಮಾಡಿದ್ದು ಕಂಡುಬಂತು. ಯಾದಗಿರಿ ನಗರದ ಸುಭಾಷ್ ವೃತ್ತದಲ್ಲಿ ಇಂದು ಯಾದಗಿರಿ ನಗರ ಠಾಣಾ ಪಿಎಸ್ಐ ಪರಶುರಾಮ್ ಸಂಶಯಾಸ್ಪದ ಸಾವಿಗೆ ಕಾರಣರಾಗಿದ್ದಾರೆ ಎಂದು ಹೇಳಲಾಗುತ್ತಿರುವ ಯಾದಗಿರಿ ವಿಧಾನಸಭಾ ಕ್ಷೇತ್ರದ ಶಾಸಕ ಚೆನ್ನಾರೆಡ್ಡಿ ಪಾಟೀಲ್ ತುನ್ನೂರು ಹಾಗೂ ಅವರ ಸುಪುತ್ರ ಪಂಪನಗೌಡ ಅವರನ್ನು ಬಂಧಿಸಬೇಕು, ಪ್ರಕರಣವನ್ನು ಸಿಬಿಐ ತನಿಖೆಗೆ ವಹಿಸುವಂತೆ ಒತ್ತಾಯಿಸಿ ಪ್ರಗತಿಪರ ಸಂಘಟನೆಗಳ ಒಕ್ಕೂಟದಿಂದ ಪ್ರತಿಭಟನೆ ಮಾಡಲಾಯಿತು. ಬೃಹತ್ ಪ್ರತಿಭಟನೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ನಟ ಚೇತನ್ ಅಹಿಂಸಾ ಅವರು ಕರ್ನಾಟಕ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಸಂಬಂಧಪಟ್ಟ ಅನುದಾನ ಸುಮಾರು ಕೋಟಿಗಟ್ಟಲೆ ಲೂಟಿ ಮಾಡಿದ ಸರ್ಕಾರ ಈ ಕಾಂಗ್ರೆಸ್ ಸರ್ಕಾರ ಅತಿ ಶೀಘ್ರದಲ್ಲೇ ಕಾಂಗ್ರೆಸ್ ಹಟಾವ್ ದಲಿತ್ ಬಚಾವ್ ಎಂಬ ಹೋರಾಟ ಮಾಡಲು ಚಿಂತನೆ ನಡೀತಾ ಇದೆ ಎಂದರು. ಕಾಂಗ್ರೆಸ್ ಹಟಾವ್ ದಲಿತ್ ಬಚಾವ್ ಅನ್ನೋ ಕೆಲಸ ಮಾಡ್ತಾ ಇದೀವಿ, ಒಂದು ಹೋರಾಟ ಮಾಡ್ತಾ ಇದೀವಿ. ನೀವೆಲ್ಲರೂ ಸಹ ಬನ್ನಿ, ನೀವೆಲ್ಲರೂ ನಿಂತ್ಕೊಳ್ಳಿ. ಸಿದ್ದರಾಮಯ್ಯನವರು SC SP TSP ಹಣ 25-26 ಸಾವಿರ ಕೋಟಿ ದುರ್ಬಳಕೆ ಮಾಡಿದ್ದಾರೆ, ಕಳ್ತನ ಮಾಡಿದ್ದಾರೆ. ಅವ್ರ ದಲಿತರ ಪರ ನಾಯಕ ಅಲ್ಲ, ಅಧಿಕಾರದ ಹಪಾಹಪಿಯ ನಾಯಕ. ನಮಗ್ ಸತ್ಯ ಗೊತ್ತಾಗಿದೆ. ಕೊನೆಯದಾಗಿ ನಾನು ಹೋದ ವರ್ಷ ಇದೇ ನಿಮ್ಮ ಒಂದು ಉತ್ತಮ ವಿಚಾರಗಳು ಸಂವಿಧಾನದ ಪೀಠಿಗೆ ಎತ್ತಿಡಿತಾ ಇದೀವಿ ನಾವೆಲ್ಲರೂ ಅನ್ನೋ ಕಾರಣಕ್ಕೆ ನನ್ನನ್ನ ಕೇಂದ್ರ ಹೋಮ್ ಮಿನಿಸ್ಟ್ರಿ ನನ್ನನ್ನ ದೇಶ ದ್ರೋಹಿ ಅಂತ ಬಿಂಬಿಸ್ಬಿಟ್ಟು ದೇಶದಿಂದ ಆಚೆ ಹಾಕಕ್ ಪ್ರಯತ್ನ ಪಟ್ರು. ಆದ್ರೆ ನಿಮ್ಮೆಲ್ಲ ನೈತಿಕ ಬೆಂಬಲದಿಂದ ಮತ್ತೆ ಕೋರ್ಟ್ ಸ್ಟೇ ಇಂದ ನಾನು ಇಲ್ಲೇ ಇದ್ದೀನಿ. ಜ್ಞಾಪಕ ಇಟ್ಕೊಳ್ಳಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 1935 ಸಮಾನತೆ ಪರ ಅನ್ಯಾಯದ ವ್ಯವಸ್ಥೆ ವಿರುದ್ಧ ನಾವು ಎಂದೆಂದಿಗೂ ನಿಂತ್ಕೊಂತೀವಿ. ಯಾಕಂದ್ರೆ ಅಶೋಕ್ ಬಂದ್ರೆ ಸಿದ್ದರಾಮಯ್ಯ ವಿರೋಧ ಪಕ್ಷ ಆಗ್ಬೋದು, ವಿರೋಧ ಪಕ್ಷ ಆದ್ರೆ ಅಶೋಕ್ ವಿರೋಧ ಪಕ್ಷ ಆಗ್ಬೋದು. ಆದ್ರೆ ಯಾರಾದ್ರೂ ಅನ್ಯಾಯದ ವ್ಯವಸ್ಥೆ ವಿರೋಧ ಶಕ್ತಿ ಇದ್ರೆ ಅದು ನಿಮ್ಮೆಲ್ಲರ ಅಂಬೇಡ್ಕರ್ ವಾದಿಗಳು, ಪೆರಿಯಾರ್ ವಾದಿಗಳು, ಸಮಾನತಾವಾದಿಗಳು. ಎಂದೆಂದಿಗೂ ನಾನು ನಿಂತ್ಕೊಂತೀನಿ. ಜೈ ಕರ್ನಾಟಕ, ಜೈ ಭೀಮ್. ಈ ಸಂದರ್ಭದಲ್ಲಿ ಪ್ರಗತಿಪರ ಸಂಘಟನೆಗಳ ಮುಖಂಡರಾದ ಮಲ್ಲಿಕಾರ್ಜುನ್ ಕ್ರಾಂತಿ, ಭೀಮನಾಯಕ್, ಮಾಳಪ್ಪ ಕಿರದಳಿ, ರಮೇಶ್ ಅರಿಕೇರಿ, ಶರಣಪ್ಪ ತಾವಳಗೆರ ಹಾಗೂ ಇನ್ನಿತರರು ಹಾಜರಿದ್ದರು. HM ಹವಾಲ್ದಾರ್, RJ32 ಕನ್ನಡ ನ್ಯೂಸ್, ಯಾದಗಿರಿ.